ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಎಲ್ಲ ಕಡೆನೂ ಡ್ರೋನು ಮಾರಾಟ ನಡೀತಾ ಇದೆ. ಡ್ರೋನು 1,500 ರೂಪಾಯಿಂದ ಹಿಡಿದು 10,000, 15,000, 1,00,000 ಗಂಟೆ ಇದೆ. 1,500 ಡ್ರೋನ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಈಗ ನಮ್ಮ ಹತ್ರ ಸದ್ಯಕ್ಕೊಂದು ನಿಬಿಯನ್ ಪ್ರೋ ಕಾಣಿಸ್ತಾ ಇದೆ ಅನ್ಕೋತೀನಿ. ನಿಬಿಯನ್ ಪ್ರೋದೊಂದು ಡ್ರೋನು ತೊಗೊಂಡಿದ್ದೀವಿ. ಈ ಡ್ರೋನು ಹೆಂಗಿದೆ ಏನಿದೆ, ಬಟ್ ಈ ಡ್ರೋನ್ ಏನಾಯಿತು, ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಡ್ರೋನ್ ಕತೆ ಏನಾಗಿದೆ, ಈ ಡ್ರೋನ್ ಎಷ್ಟು ಏನು ಅನ್ನೋದೆಲ್ಲ. ಮತ್ತು ಈ ಡ್ರೋನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮೇಡ್ ಇನ್ ಇಂಡಿಯಾ ಮೇಡಂತೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾವೇನೋ ಇಂಡಿಯಾ ಮೇಡ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಏನೇನು ಅಂದ್ಕೊಂಡು ಪ್ರೈಸು ಇಲ್ಲೇ ಕೊಟ್ಟಿದ್ದಾರೆ, ಕಾಣಿಸ್ತೈತೆ ಅಂತ ಅನ್ಕೋತೀನಿ ನಿಮಗೆ. 11,999 ರೂಪಾಯಿ ಅಂತ. ಬಟ್ ತೊಗೊಂಡಿದ್ದು 10,000ಕ್ಕೆ. ನೋಡೋಕ್ಕೆ ಈ ಥರ ಇದೆ. ಫುಲ್ಲು ಏನೇನೋ ಕೊಟ್ಟಿದ್ದಾರೆ ಇಲ್ಲಿ, ಯಾವ್ಯಾವ ಥರ ಇರುತ್ತೆ, ಕ್ಯಾಮ್ರಾ ಮೊಬೈಲ್ ಯಾವ ಥರ ಇರುತ್ತೆ ಅಂತ ಸುಮಾರು ಆಪ್ಷನ್ಗಳು ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ, ಪೋರ್ಟೇಬಲ್ ಡಿಸೈನು ಮತ್ತು ಅಡ್ಜಸ್ಟಬಲ್ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ. ಮತ್ತು ಹೋಲ್ಡಿಂಗು ಚೆನ್ನಾಗಿರುತ್ತೆ. ಮತ್ತು 1080p ಮತ್ತು 750p ಕ್ಯಾಮ್ರಾ ಅಂತ ಹೇಳಿದ್ದಾರೆ. ಆ ಕ್ಯಾಮ್ರಾನ ಕ್ವಾಲಿಟಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಂಪ್ನಿ ಬಂದ್ಬಿಟ್ಟು ನಿಬಿಯನ್ ಪ್ರೋ ಅಂತ. ನೀವೇನಾದ್ರು ತೊಗೊಂಡಿದ್ರೆ ಹೇಗಿತ್ತು ಇದ್ರದ್ದು ಫ್ಯೂಚರ್ಸ್ ಎಲ್ಲ ಅಂತ ಕಮೆಂಟ್ ಮಾಡಿ. ನಿಬಿಯನಲ್ಲಿ ತುಂಬ ಥರ ಬರುತ್ತೆ. ಇದು ಬಂದ್ಬಿಟ್ಟು 11,000 12,000 ಪ್ರೈಸ್ದಲ್ಲಿ ಇರೋದು ನಿಬಿಯನ್ ಪ್ರೋ ಅಂತ. ನೀವು ಬೇಕಾದ್ರೆ ಸೆಂಡ್ ಮಾಡಿ. ಮತ್ತು ಇಲ್ಲಿ ಸ್ಮಾರ್ಟ್ಫೋನ್ಗೆ ನೀವು ಅಟ್ಯಾಚ್ ಮಾಡ್ಕೋಬೋದು. ಅಪ್ಲಿಕೇಶನ್ ಹಾಕ್ಬಿಟ್ಟು ಅಪ್ಲಿಕೇಶನ್ ಮೂಲಕ ಮಾಡ್ಕೋಬೋದು. ಫ್ರೀಕ್ವೆನ್ಸಿ 2.4 ಅಂತ ಕೊಟ್ಟಿದ್ದಾನೆ. ಜಾಯ್ಸ್ಟಿಕ್ಕು ಬರುತ್ತೆ. ಈಗ ಸದ್ಯಕ್ಕೆ ಇದನ್ನು ಓಪನ್ ಮಾಡ್ತೀನಿ. ನೋಡಿ, ಈಗ ನೋಡಿ ಈ ಥರ ಒಂದು ಬಾಕ್ಸು ಬಂದಿರುತ್ತೆ. ಈ ಬಾಕ್ಸಲ್ಲಿ ಹಾಗೆ ನಿಮಗೆ ಬಾಕ್ಸಲ್ಲಿ ಓಪನ್ ಮಾಡೋಕ್ಕೆ ತಕ್ಷಣ ಗೈಡ್ ಸಿಗುತ್ತೆ ನಿಮಗೆ, ಮ್ಯಾನ್ಯುವಲ್ಲು. ಇದು ನೋಡಿಕೊಂಡು ಇದನ್ನೆಲ್ಲ ಯಾವ್ಯಾವ ಥರ ಇರುತ್ತೆ ಅಂತ ಇದರಲ್ಲೆಲ್ಲ ಕೊಟ್ಟವ್ರೆ. ಜಾಯ್ಸ್ಟಿಕ್ದು ಏನೇನು ಬಟನ್ನು ಯಾವ ಥರದ್ದೆಲ್ಲ ಕೊಟ್ಟವ್ರೆ, ಅದರಲ್ಲೇ ಎಲ್ಲ ತಿಳ್ಕೊಬೋದು ಹೇಗಿರುತ್ತೆ, ಯಾವ ಥರ ಅಂತ. ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಅಪ್ಲಿಕೇಶನ್ ಹೇಗಿರುತ್ತೆ ಅಂದ್ಬಿಟ್ಟು ಎಲ್ಲ ಕೊಟ್ಟವ್ರೆ. ನಾವು ಎಲ್ಲ ಸೆಟಪ್ ಮಾಡಿದ್ದು ಯಾವ ಥರ ಇರುತ್ತೆ, ಹೆಂಗಿರುತ್ತೆ. ಫಸ್ಟ್ ಟೈಮ್ ಡ್ರೋನು ಆರಿಸ್ತಾ ಇರೋದು. ಇದು 10,000 ರೂಪಾಯಿಂದ ಡ್ರೋನು. 1,500 ನಮಗೆ ಇದು ಆರಿಸೋದ್ಮೇಲೆ ಗೊತ್ತಾಗಿದ್ದು ನಮಗೆ ಯಾವ ಥರ ಡ್ರೋನ್ ಯಾವ್ಯಾವ ಥರ ಇರುತ್ತೆ ಅಂತ. ಇದೇ ಈ ಥರ ಅಂತ ಅಂದ್ಕೊಂಡ್ರೆ, ಈ ಥರ ಅಂದರೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ಯಾಕೆಂದರೆ ವಿಡಿಯೋ ಬರುತ್ತೆ ಈಗ ನೆಕ್ಸ್ಟು. ಇದೇ ಈ ಥರ ಅಂತಂದರೆ ಇನ್ನು 1,500 2,000 ರೂಪಾಯಿ ಡ್ರೋನೆಲ್ಲ ಯಾವ ಥರ ಆರುತ್ತೆ, ಅದು ಏನು ಕ್ಯಾಮ್ರಾ ಕ್ಲಾರಿಟಿ ಬರುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇದು ಯಾವ ಥರ ಆರಿಸ್ತೋ, ಏನಾಯಿತು, ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ವಿಡಿಯೋ ಬರುತ್ತೆ, ಬನ್ನಿ. ಈಗ ಇಲ್ಲೆಲ್ಲೂ ಆರ್ಸೋಕ್ಕಾಗಲ್ಲ ಇದನ್ನು ಇಲ್ಲಿ, ಯಾಕೆಂದರೆ ನಮಗೆ ಡ್ರೋನ್ ಆರಿಸೋದು ಅಷ್ಟೊಂದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಆಚೆ ಕಡೆ ಒಂದು ಒಳ್ಳೆಯ ಪ್ಲೇಸಲ್ಲಿ ಡ್ರೋನ್ ಆರಿಸೋಣ. ಬನ್ನಿ, ಏನಾಗುತ್ತೆ ಏನು ಎತ್ತ ಅಂತ ನೋಡೋಣ. ಸ್ನೇಹಿತರೆ, ಬನ್ನಿ ಈಗ ಓಪನ್ ಮಾಡೋಣ ಡ್ರೋನ. ನಿಬಿಯನ್ ಡ್ರೋನು ನೋಡಿ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ನಲ್ಲ, ಇದೆ. ಪ್ರೈಸ್ ನೋಡಿ ಎಷ್ಟಿದೆ ಅಂತ. 11,999 ಇದೆ. 12,000. ನಾವು ತೊಗೊಂಡಿದ್ದು 10,000ಗೆ. ಬನ್ನಿ ಈಗ ಓಪನ್ ಮಾಡೋಣ, ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಬಾಕ್ಸೆಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಆಗಿದೆ ಬಾಕ್ಸು. ಇದಕ್ಕೆ ಈಗ ಓಪನ್ ಮಾಡೋಣ. ಸ್ನೇಹಿತರೆ ನೋಡಿ, ಓಪನ್ ಆಗಿದೆ. ಈಗ ಡ್ರೋನು ಮತ್ತು ಗಿಂಬಲ್ ಏನಿದೆ ಕಾಣಿಸ್ತಾ ಇದೆ ನಿಮಗೆ. ಡ್ರೋನ್ನ ಆರ್ಸೋಕ್ಕೆ ಅದು ಬೇಕೇ ಬೇಕು. ಹಾಗಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಏಕೆ ಅಂತಂದರೆ ಈಗ 1,000 1,500 ಡ್ರೋನ್ಗೆಲ್ಲ ಹೋಲಿಸ್ಕೊಂಡ್ರೆ ತುಂಬ. ಮತ್ತು ಜಾಯ್ಸ್ಟಿಕ್ಕು ಅಷ್ಟೇ, ಇದು ಅಷ್ಟೇ ತುಂಬ ಸ್ಮೂತಾಗೆ ಚೆನ್ನಾಗೇ ವರ್ಕ್ ಆಗುತ್ತೆ. ಮತ್ತು ಅಲ್ಲಿ ಬಟನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಕ್ಯಾಮ್ರಾಗೆ ಯಾವುದು ಮತ್ತು ಇದಕ್ಕೆ ಫೋಟೋ ಕ್ಲಿಕ್ಗೆ ಯಾವುದು ಅನ್ನೋದೆಲ್ಲ ಕೊಟ್ಟವ್ರೆ. ಆ ಕಡೆ ಲೆಫ್ಟಲ್ಲಿರೋದು ವೀಡಿಯೋ ರೆಕಾರ್ಡ್ ಆನ್ ಮಾಡೋಕ್ಕೆ, ಮತ್ತು ಈ ಕಡೆ ಕ್ಯಾಮ್ರದ್ದು ಗುರುತು ಕಾಣಿಸ್ತಿದೆಯಲ್ಲ ಅದು ಇದಕ್ಕೆ. ಮತ್ತು ಇದು ನೋಡಿ, ಸ್ಮೂತಾಗಿ ವರ್ಕ್ ಆಗುತ್ತೆ. ಅದನ್ನೆಲ್ಲ ಮಾಡಿದ್ರೆ ಸ್ಮೂತಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಆನ್ ಮಾಡಿದ್ದೀನಿ. ಇದು ಆಫು ಆನ್ ಬಟನ್. ಅದು
ಇದು ಶೆಲ್ ಹಾಕ್ಬೇಕು. ಇದಕ್ಕೆ 3 ಶೆಲ್ ಬರುತ್ತೆ, ಶೆಲ್ ಹಾಕಬೇಕು ನೋಡಿ. ಅದನ್ನು ಇದು ಮಾಡಿದ್ರೆ ಎಲ್ಲೇ ಹೋಗಿದ್ರು ಡ್ರೋನು ಮತ್ತೆ ವಾಪಸ್ ಬರುತ್ತೆ ಅಂತ. ಆದರೆ ಬಂದಿಲ್ಲ ಡ್ರೋನ್ ವಾಪಸ್ಸು, ಏನಾಯಿತು ಅಂತ ಹೇಳ್ತೀನಿ. ಹಾಗೆ ನೋಡಿ, ಮತ್ತು ನೋಡಿ ಅದು ಆಂಟಿನ ಥರ ಇಲ್ಲಿ ಕೆಳಗಡೆ ಒಂದು ಇದೆ ಡ್ರಾಯರ್ ಥರ, ಅದನ್ನು ತೆಗೆದ್ರೆ ಮೊಬೈಲ್ನ ನೀವು ಒಳಗಡೆ ಇಟ್ಕೋಬೋದು ನೋಡಿ. ಇದನ್ನು ಓಪನ್ ಮಾಡಿಕೊಂಡ್ರೆ ಮೊಬೈಲ್ನಲ್ಲಿ ಇಟ್ಬಿಟ್ಟು ನೀವು ವಿಡಿಯೋ ರೆಕಾರ್ಡ್ನ ಮಾಡ್ಬೋದು. ಈ ಡ್ರೋನ್ ಬಂದು ನಿಮ್ಮ ಫೋನಲ್ಲೇ ರೆಕಾರ್ಡ್ ಆಗುತ್ತೆ ವಿಡಿಯೋ. ಇದಕ್ಕೆ ಯಾವುದೇ ಮೆಮೊರಿ ಕಾರ್ಡ್ ಆಗಲಿ ಇನ್ನೊಂದಾಗಲಿ ಹಾಕೋಂಗಿಲ್ಲ, ನಿಮ್ಮ ಫೋನಲ್ಲೇ ರೆಕಾರ್ಡ್ ಆಗುತ್ತೆ ನೋಡಿ. ಯಾವ ಥರ ಇದೆ ಡ್ರೋನು ಅಂತ. ಡ್ರೋನ್ ಬಿಲ್ಡ್ ಕ್ವಾಲಿಟಿ ಸೂಪರಾಗಿದೆ ಮಾತ್ರ, ಅದನ್ನು ಮಾತ್ರ ಏನು ಹೇಳೋಂಗೇ ಇಲ್ಲ, ತುಂಬ ಚೆನ್ನಾಗಿದೆ. ಗಿಂಬಲ್ ನೋಡಿ ಕಾಣಿಸುತ್ತೆ, ಕ್ಯಾಮ್ರಾದು ಗಿಂಬಲ್ಲು ತುಂಬ ಚೆನ್ನಾಗಿದೆ. ಪ್ರೊಫೈಲರ್ ಇರ್ಬೋದು ಎಲ್ಲ ಒಂಥರ ಮಸ್ಟ್ ಕ್ವಾಲಿಟಿ ಥರನೇ ಮಾಡಿದ್ದಾರೆ, ಬೆಂಕಿ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಈ ಪ್ರೈಸ್ಗೆ ಒಂದು ಕ್ವಾಲಿಟಿಲಿ ತುಂಬ ಚೆನ್ನಾಗೈತೆ. ಏನು ಕ್ವಾಲಿಟಿ ಅಂದರೆ ನೋಡೋಕ್ಕೊಂದು ಒಳ್ಳೆ ಡ್ರೋನ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಅದಕ್ಕೆ ಗಿಂಬಲ್ ಕಾಣಿಸ್ತಾ ಇಲ್ಲ ಅದು. ಮತ್ತು ಹಿಂಗಡೆ ಇನ್ನೊಂದು ಕ್ಯಾಮ್ರಾ ಇದೆ, ಕೆಳಗಡೆ ಒಂದು ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಇಷ್ಟಿದೆ. ಮತ್ತು ಇಲ್ಲಿ ಬ್ಯಾಟ್ರಿ, ನಿಮಗೆ ಬ್ಯಾಟ್ರಿ ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡಿ. ಆ ಬಟನ್ನ ಮೇಲ್ಗಡೆ ಬಿಟ್ಟಿರ್ತೀನಿ ನೋಡಿ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ಒಂದು ಸಾರಿ ನಿಮ್ಮದು ಡ್ರೋನು ಆನ್ ಆಗುತ್ತೆ. ಎಲ್ಲ ಸಿಗ್ನಲ್ ಎಲ್ಲ ಬರುತ್ತೆ, ಲೈಟಿಂಗ್ಸ್ ಎಲ್ಲ LED ಎಲ್ಲ ನೋಡಿ. ಅದು ಯಾವ ಥರ LED ಬರ್ತಾಯಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ ಡ್ರೋನು. ಆದರೆ ನಮ್ಮ ಕಂಟ್ರೋಲ್ಗೆ ಸಿಗಲ್ಲ ಈ ಡ್ರೋನು, ಮೇಯ್ನಾಗಿ ಕಂಟ್ರೋಲ್ಗೆ ಸಿಗಲ್ಲ. ನಾವೇನೋ ಮಾಡಿದ್ರೆ ಅದು ಏನೋ ಮಾಡುತ್ತೆ. ಮತ್ತು ಮೇಯ್ನಾಗಿ ಏನಂದರೆ ಈ ಡ್ರೋನು ವೆಯ್ಟ್ ಇಲ್ಲದೆ ಇರೋದ್ರಿಂದ ಗಾಳಿ ಬೀಸಿದ್ರೆ ಸಾಕು ಹೋಗುತ್ತೆ. ನಾವಿವಾಗ ಒಂದು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿದ್ದೀವಿ ನೋಡಿ, ಈ ಜಾಗದಲ್ಲಿ ಆರಿಸೋಣ ಅಂತ. ಯಾಕೆ ಅಂತಂದರೆ ಮರ ಗಿರ ಇರುತ್ತವಾದರೆ ಅದು ಹೋಗಿ ಮರಕ್ಕೆ ಕ್ರಾಶ್ ಆಗಿ ಹೋಗುತ್ತೆ ಡ್ರೋನು. ಈಗ ಬನ್ನಿ ನೋಡಿ, ಈಗ ಡ್ರೋನ್ ತೊಗೊಂಡು ಯಾವ ಥರ ಇರುತ್ತೆ ಅಂತ ಆರಿಸೋಣ ಅಂತ ಹೊರಟು. ಆದರೆ ಆಗಿದ್ದೇ ಬೇರೆ ಸ್ನೇಹಿತರೆ, ಏನಾಯಿತು ಅನ್ನೋದೆಲ್ಲ ಗೊತ್ತಾಗುತ್ತೆ ಈಗ ನಿಮಗೆ. ಬನ್ನಿ ಈಗ ಡ್ರೋನ್ನ ಯಾವ ಥರ ಆರುತ್ತೆ ಏನು ಅನ್ನೋದನ್ನು ನೋಡೋಣ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಅದು ಕ್ಯಾಮ್ರಾ ಗಿಂಬಲ್, ಅದು ತುಂಬ ಸ್ಮೂತಾಗಿ ವರ್ಕ್ ಆಗ್ತಿತ್ತದು. ಬಟ್ ಏನಂತಂದರೆ ತುಂಬ ಕೆಳಗಡೆಗೆ ಇರುತ್ತೆ, ಮೇಲ್ಗಡೆಗೆ ಜಾಸ್ತಿ ಬರಲ್ಲ ಅದು ಗಿಂಬಲ್ಲು. ಕೆಳಗಡೆ ಒಂದು ಕ್ಯಾಮ್ರಾ ಇರುತ್ತೆ, ಅದು ಕೆಳಗಡೆ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ. ನಾವೂ ತುಂಬ ಏನೋ ಚೆನ್ನಾಗಿರುತ್ತೆ, ತುಂಬ ಕ್ಲಾರಿಟಿ ಬರುತ್ತೆ. ಅಲ್ಲಿ ಕೇಳಿದ್ದು ಕ್ಲಾರಿಟಿ ಓಕೆ ಅಂತಂದರೆ ಯಾವುದು ಅಂತ, ಅವ್ರು ಇದನ್ನೇ ಓಕೆ ಅಂತ ಹೇಳಿದ್ರು. ಬನ್ನಿ ಈಗ ಜಾಸ್ಟಿಕ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಜಾಸ್ಟಿಕ್ ಹಾಕ್ಕೊಂಡು ಈಗ ಆರಿಸೋಣ, ಯಾವ ಥರ ಆರುತ್ತೆ ಅಂತ ನೋಡೋಣ ಒಂದು ಸಾರಿ. ಸ್ನೇಹಿತರೆ ನೋಡಿ, ಈಗ ಕಾಣ್ತಾ ಇದೆ ಡ್ರೋನ್ ಆನ್ ಆಗಿದೆ. ಅಲ್ಲಿ ಕ್ಯಾಮ್ರಾ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಆರ್ತಾ ಇದೆ ಇವಾಗ. ಈಗ ನೋಡಿ ಕ್ಲಾರಿಟಿ ಹೆಂಗಿದೆ ಅಂದರೆ ನೀವೇ ಹೇಳಬೇಕು ಕ್ಲಾರಿಟಿ ಬಗ್ಗೆ. ಎಂಥ ಕ್ಲಾರಿಟಿನೂ ಇಲ್ಲ ಕ್ಯಾಮ್ರಾ, ಸುಮ್ಮನೆ ವೇಸ್ಟು ಅಮೌಂಟ್ ಅಂತಲೇ ಹೇಳ್ಬೋದು. ಇದರಲ್ಲೇ ಹಿಂಗೆ ಅಂದರೆ 1200-300 ರೂಪಾಯಿನೆಲ್ಲ ಇನ್ನು ಯಾವ ಥರ ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ. ಬಟ್ ಯಾವುದೇ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ ಈ ಡ್ರೋನು. ತುಂಬ ಹೈಟ್ ಹೋಗ್ತಿದ್ರು ನಮ್ಮದು ಯಾವುದೇ ಲೆಫ್ಟ್ ಆಗಲಿ ರೈಟ್ ಆಗಲಿ ಏನೇ ತೊಗೊಂಡ್ರು ಆ ಕಂಟ್ರೋಲ್ಗೆ ಸಿಗ್ತಾ ಇರಲಿಲ್ಲ. ಮತ್ತು ಅಲ್ಲೊಂದು ಬಟನ್ ಹೇಳಿದರು, ಆ ಬಟನ್ ನಂಬ್ಕೊಂಡ್ರೆ ಮತ್ತೆ ಡ್ರೋನ್ ಅಲ್ಲಿಗೆ ಬರುತ್ತೆ ಅಂತ. ಆ ಥರದ್ದು ಎಂಥದ್ದು ಆಗಿಲ್ಲ, ತುಂಬ ಹೈಟ್ ಹೋಗ್ತು. ಗಾಳಿ ಆ ಕಡೆ ಬಿಸ್ತಿತ್ತು, ಆ ಕಡೆ ಎಲ್ಲ ಹೋಗ್ತಾನೆ ಇತ್ತದು. ನಾನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಅದು ನಾನು ನಮ್ಮ ಬರಲಿ ಅಂತ ಈ ಕಡೆ ಹೇಳಿದ್ರೆ ಯಾವ ಕಡೆನೂ ಬರ್ತಾನೆ ಇರಲಿಲ್ಲ, ಅದು ಸುಮ್ಮನೆ ಹೋಗ್ತಾನೇ ಇತ್ತು. ಹೈಟ್ ಹೋಗಿ ಈ ಡ್ರೋನ್ ಎಲ್ಲಿ ಹೋಗ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ದೂರ ಹೋಯಿತು. ಯಾವುದೇ ಕಂಟ್ರೋಲ್ಗೆ ಏನೂ ಸಿಕ್ಕಿಲ್ಲ ನೋಡಿ. ಫೋಟೋಸ್ ಎಲ್ಲ ಯಾವ ಥರ ಬ್ಲರ್ ಥರ ಮತ್ತು ಸ್ಟ್ರಕ್ ಆಗಿ ಬರ್ತಾ ಇರುತ್ತೆ ನೋಡಿ. ತುಂಬ ಹೈಟ್ ಮಾತ್ರ ಹೋಗಿತ್ತು. ಆ ಹೈಟ್ ಹೋದ್ರೂ ಯಾವುದೇ ಕಂಟ್ರೋಲ್ಗಾಗಲಿ ಇನ್ನೊಂದಕ್ಕಾಗಲಿ ಸಿಗಲಿಲ್ಲ. ತಿರ್ಗಾ ವಾಪಸ್ಸು ಸಹ ಡ್ರೋನು ಬರಲಿಲ್ಲ. ಆ್ಯಕ್ಚುಲಿ ಚೆನ್ನಾಗಿರೋದು ಅದು ಎಲ್ಲಿ ಹೋಗಿ ಬೀಳ್ತು ಏನು ಅನ್ನೋದೇ ಗೊತ್ತಾಗಿಲ್ಲ. ಫೋಟೋಸ್ ಮಾತ್ರ ನೋಡಿ ಇಷ್ಟು ಮಾತ್ರ ಬಂತು. ಇಷ್ಟಾದಮೇಲೆ ವೀಡಿಯೋ ಆಗಿಲ್ಲ. ಸ್ವಲ್ಪ ಮುಂದಕ್ಕೆ ಪಾಸಾಗಿ ಸ್ವಲ್ಪ ವೀಡಿಯೋ ಆಗೋದು ಮತ್ತು ಬ್ಲರ್ ಆಗೋದು, ಈ ಥರದ ಕ್ವಾಲಿಟಿ ನೋಡಿ ಯಾವ ಥರ ಇದೆ ಅಂತ. ಇದನ್ನು ಇಟ್ಕೊಂಡು ಯಾವುದೇ ಯೂಟ್ಯೂಬರ್ ಆಗಲಿ ಇನ್ನೊಬ್ಬರಾಗಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಈ ಡ್ರೋನ್ನ ದಯವಿಟ್ಟು ಹೇಳ್ತೀನಿ, ಡ್ರೋನ್ನ ತೊಗೋಬೇಡಿ. ಡ್ರೋನೇ ತೊಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಕಾಸ್ಟ್ಲಿಗೆ ಹೋಗಬೇಕು. ನಿಮಗೆ ಅವಶ್ಯಕತೆ ಇದೆ ಅನ್ನೋದಿದ್ದರೆ ಮಾತ್ರ ಡ್ರೋನ್ಗೆ ಪರ್ಚೇಸ್ ಮಾಡಿ. ಯಾಕೆಂದರೆ ಈಗ ನಾವು ಮಾಡ್ಕೊಂಡಂಗೆ ನೀವು ಮಾಡ್ಕೋಬೇಡಿ, ತುಂಬ ವೇಸ್ಟು ಮನಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇದೇ ಹಿಂಗೆ ಅಂದರೆ 10,000 ರೂಪಾಯಿಂದ ಇದೆ ಹಿಂಗೆ ಅಂದರೆ ಇನ್ನು 2,000-3,000 ರೂಪಾಯಿಗೆಲ್ಲ ಯಾವ ಥರ ಡ್ರೋನ್ ಸಿಗುತ್ತೋ ಗೊತ್ತಿಲ್ಲ. ಅವಂತೂ ಫ್ಲೈ ಆಗಲ್ಲ. ಫ್ಲೈ ಆದ್ರೂ ನಿಮಗೆ ವೀಡಿಯೋಸ್ ನೋಡಿ ಈ ಥರ ವೀಡಿಯೋಸ್ ಕೊಡುತ್ತೆ. ಇದೇ ವೀಡಿಯೋಸ್ ಈ ಥರ ಇದೆ ಅಂದರೆ ಯಾವ ಥರ ಇರುತ್ತೆ
ಹಾಗಾಗಿ ವೇಸ್ಟಾಗಿ ಯಾರೂ ಸಹ ಅಮೌಂಟ್ನ ಡ್ರೋನ್ಗೆ ಹಾಕ್ಬೇಡಿ. ಸ್ವಲ್ಪ ಕಾದು ಒಳ್ಳೆ ಡ್ರೋನ್ನ. ಇವೇನಂದರೆ ಕಲಿಯೋಕ್ಕಷ್ಟೇ, ಕಲಿಯೋಕ್ಕೂ ಆಗಲ್ಲ ಇದರಲ್ಲಿ. ಕಲಿಯೋಕ್ಕೂ ಚೆನ್ನಾಗಿರಬೇಕು. ನಾವು ರೈಟ್ ಕೇಳಿದ್ರೆ ಅದು ಲೆಫ್ಟ್ಗೆ ಹೋಗುತ್ತೆ, ಲೆಫ್ಟ್ ಕೇಳಿದ್ರೆ ರೈಟ್ಗೆ ಹೋಗುತ್ತೆ, ರೈಟ್ ಮಾಡೋಕ್ಕೆ ಹೋದರೆ ಡೌನ್ಗೆ ಬರುತ್ತೆ. ಈ ಥರ ತುಂಬ ಪ್ರಾಬ್ಲಮ್ಮು. ಯಾವುದು ಅಂತಂದರೆ ಅದು ಅಷ್ಟೊಂದು ಸ್ಟೆಬಿಲಾಗಿ ಇರ್ತಾ ಇರಲಿಲ್ಲ, ಅದು ಸ್ಟೆಬಿಲಿಟಿನೇ ಇಲ್ಲ ಆ ಡ್ರೋನ್ಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರದ್ದು ಯಾವ ಥರ ತೊಗೊಂಡಿದ್ದು ನಿಮಗೂ ಏನಾರ ಈ ಥರದ್ದು ಆಗಿದ್ದರೆ ಕಮೆಂಟ್ ಮಾಡಿ, ಏನಾಗಿದೆ, ಯಾವ ಥರ ಆಯಿತು ಡ್ರೋನು ಅಂತ. ಸದ್ಯಕ್ಕೆ ಈ ಡ್ರೋನು ಕಣ್ಮರೆ ಆಯಿತು. ಡ್ರೋನ್ ಎಲ್ಲೋಯ್ತು ಏನು ಅಂತಲೇ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಹುಡುಕ್ತೆ, ಆದ್ರೂ ಎಲ್ಲಿ ಬೀಳ್ತು ಅಂತ ಗೊತ್ತಿಲ್ಲ. ಯಾವ್ದಾರ ಮರದ ಮೇಲೆ ಬಿದ್ದಿರೋಂತೂ ಸಿಗಲ್ಲ. ಹಾಗಾಗಿ ಡ್ರೋನ್ ಕತೆ ಇಲ್ಲಿಗೆ ಮುಗೀತು. ಹೊಸ ಡ್ರೋನು ತೊಗೊಂಡೊಂದು 15-20 ದಿವಸ ಆಗಿತ್ತು ಅಷ್ಟೇನೆ. ಹಾಗಾಗಿ ಡ್ರೋನು ಎಲ್ಲಿ ಅಂತಲೇ ಸಿಕ್ಕಿಲ್ಲ. ಹಾಗೆ ನೀವು ಸಹ ಯಾರೂ ಸಹ ಈ ಥರದ್ದು ವೇಸ್ಟ್ ಖರ್ಚನ್ನ ಮಾಡಬೇಡಿ. ಏಕೆಂತಂದರೆ ತೊಗೋಬೋದು, ಒಳ್ಳೆ ಡ್ರೋನೇ ತೊಗೋಬೋದು, ಬಟ್ ಜಾಸ್ತಿಗೆ ಹೋಗಬೇಕು ಪ್ರೈಸ್ಗೆಲ್ಲ. ಕಡಿಮೆಲಿ ಅಂತ ಅನ್ನೋಕೋರೆ ಈ ಥರದ ಡ್ರೋನ್ ಸಿಗುತ್ತೆ. ಯಾವ ಚೈನಾ ಆದರೂ ಅಷ್ಟೇ, ಇಂಡಿಯಾ ಆದರೂ ಅಷ್ಟೇನೆ. ಈ ಪ್ರೈಸಲ್ಲೆಲ್ಲ ನಿಮಗೆ ಡ್ರೋನ್ಗಳು ಸಿಗೋಲ್ಲ. ಸುಮ್ಮನೆ ಏನೋ ಒಂದು ಕ್ರೇಜ್ಗೆ ಮಾರಾಟ ಮಾಡ್ತಾರೆ. ನಾನು ಅಲ್ಲಿ ಹೋಗಿದ್ದ ಒಂದು ಕಡೆ ಹೋಗಿದ್ದೆ, ಹೆಸರು ಹೇಳೋದು ಬೇಡ ಯಾವ ಅಂಗಡಿ ಏನು ಅಂತ. ಅಲ್ಲಿ 1200 ರೂಪಾಯಿಂದ ಡ್ರೋನ್ನ ಮಾರ್ತಿದ್ರು. ಅದು ಯಾವ ಥರ ಡ್ರೋನ್ ಮಾರ್ತಾರೋ 1200 ರೂಪಾಯಿಗೆ. ನಾವು ಎಷ್ಟು ನಮಗೆ ಕ್ಲಾರಿಟಿ ಬೇಕು ಅಂದೋದಕ್ಕೆ ಈ ಡ್ರೋನ್ನ ತೋರಿಸಿದ್ದವರು. ಈ ಡ್ರೋನ್ ತುಂಬ ಚೆನ್ನಾಗಿದೆ ತಗೊಳ್ಳಿ, ಹಿಂಗೆ ಅಂದರು. ನಾವು ತುಂಬ ಚೆನ್ನಾಗಿದೆ ಅಂತಲೇ ತಗೊಂಡಿದ್ದು. ಇವಾಗ ಚೆನ್ನಾಗಿ ಹೊಂಟೋಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು, ಅಬ್ಬಬ್ಬಬ್ಬ ಲ್ಯಾಟ್ರಿ. ಹಾಗಾಗಿ ಯಾರೂ ಸಹ ಡ್ರೋನ್ಗೆ ದಯವಿಟ್ಟು ಹೋಗಬೇಡಿ. ನೀವು ತೊಗೊಂಡಿದ್ರೆ ಯಾವ ಥರ ಆಯಿತು ಅನ್ನೋದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ನಮಸ್ತೆ, ಬಾಯ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.